ನೀನು ಹೋಗೋ ಕಾಲ, ನಾಗಮಣಿ ನನ್ನ ಕೈ ಸೇರೋ ಕಾಲ ಹತ್ರ ಬಂದಾಯ್ತು. ಅದನ್ಯಾರು ತಪ್ಸೋಕಾಗೋದಿಲ್ಲ. ದಾರಿ ಬಿಡು. ದ್ವಯದೀತಿ ಬಂದಾಯ್ತು. ಚುಕ್ಕಿಗಳು ಚಂದ್ರನ ಹತ್ರ ಸೇರೋದ್ರೊಳಗೆ ನನ್ನ ಮಗನ ಜೊತೆಲಿ ಕರ್ಕೊಂಡು ಬಂದಿದ್ದೀನಿ. ಅಪ್ಪ ಪ್ಲೀಸ್ ಅಪ್ಪ, ಬೇಡ ಅಪ್ಪ. ಪುಣ್ಯಂಗೇನು ಮಾಡಬೇಡಿ ಅಪ್ಪ. ಅಪ್ಪ ಬನ್ನಿ ಇಲ್ಲಿಂದ ಹೋಗೋಣ ಅಪ್ಪ. ಅಪ್ಪ ಭಯ ಪಡಬೇಡ ಅನಿರೋಧ್. ನಾಗಮಣಿ ಕೈ ಸೇರೋ ಸಮಯದಲ್ಲಿ ರಕ್ತಪಾತ ನಡಿಬಾರದು ಅಂತ ಗುರುಗಳು ಹೇಳಿದ್ದಾರೆ. ಇಲ್ಲಿ ನಾನು ಯಾರನ್ನೂ ಸಾಯಿಸೋದಿಲ್ಲ. ಆದ್ರೂ ಇವಳು ಸತ್ತು ಬದುಕಿದಾಳೆ. ಸರ್ಕೋ ಪುಣ್ಯ. ಹುತ್ತ ನೋಡ್ಬೇಕು. ದರ್ಶನ ನೀಡೋಕ್ ಹೊರಟಿರೋ ನಾಗಮಣಿನ ನೋಡ್ಬೇಕು ನಾನು. ಸರ್ಕೋ. ಕ್ಷಮಿಸಿ ಯಜಮಾನ್ರೆ, ಈ ಹುತ್ತಕ್ಕೇನಾದ್ರೂ ಮಾಡ್ಬೇಕು ಅಂತ ನೋಡಿದ್ರೆ ನಿಮ್ ಮೇಲಿರೋ ಗೌರವ ಮರ್ಯಾದೆನೂ ಕೂಡ ನಾನು ಮರ್ತು ಹೋಗ್ಬಿಡ್ಬೇಕಾಗತ್ತೆ. ಹೆದರ್ಕೋಬೇಕಾಗಿರೋ ಹುಡುಗಿ ಏನೋ ಎದುರು ಮಾತಾಡ್ತಿದ್ದಾಳೆ. ನನ್ನ ದಾರಿಗಡ್ಡ ಬಂದ್ರೆ ಕುಲಗುರುಗಳಿಗೆ ಯಾವ ವಿಷಯಕ್ಕೆ ಮಾತು ಕೊಟ್ಟಿದ್ದೀನೋ ಆ ಮಾತನ್ನ ನಾನು ಮರಿಬೇಕಾಗುತ್ತೆ ಅಂತ ಅರ್ಥ ಆಗೋ ತರ ಹೇಳು ಅನಿರೋಧ್. ಪುಣ್ಯ ದಾರಿ ಬಿಡು. ಅಪ್ಪನಿಗೆ ಎದುರು ಮಾತಾಡ್ಬೇಡ. ಬಾಯ್ ಮುಚ್ಚು. ನಾಗಮಣಿ ಸಿಕ್ಕಿದ್ರೆ ನಾನು ಕೊಟ್ಬಿಡ್ತೀನಿ ಅಂತ ಹೇಳ್ದವನು ಇವಾಗ ನಿಮ್ಮ ಅಪ್ಪನ್ ಕರ್ಕೊಂಡು ಇಲ್ಲಿಗೆ ಬಂದಿದ್ಯಾ? ಹೆಸರಿಗೆ ಮಾತ್ರ ಗರುಡ ವಂಶಸ್ಥರು ಆದ್ರೆ ನಿಜವಾಗ್ಲೂ ಹಾವ್ಗಿಂತ ಹೆಚ್ಚು ವಿಷ ನಿಮ್ಮಲ್ಲೇ ಇದೆ. ಇನ್ನೊಂದು ಮಾತಾಡಿದ್ರೆ ನಿನ್ ತಲೆ ಕತ್ತರಿಸಿ ನೆಲಕ್ಕುರುಳಿಸ್ಬಿಡ್ತೀನಿ. ಇಷ್ಟಕ್ಕೂ ಕೊಡೋದಕ್ಕೆ ಅವನ್ ಯಾರು, ತಗೊಳಕ್ ನೀನ್ ಯಾವಳೆ? ನಾಗಮಣಿ ಯಾವತ್ತಿದ್ರು ನಮ್ದೇ. ಈ ಗರುಡ ವಂಶಸ್ತ್ರದ್ದು. ಸರ್ಕೋ. ಅಪ್ಪ ನೀವ್ ಹಾಗೆ ಮಾತಾಡಿದ್ರೆ ಪುಣ್ಯ ನನ್ನನ್ನ ಅಪಾರ್ಥ ಮಾಡ್ಕೋತಾಳೆ. ಸಾಕ್ ನಿಲ್ಸಿ. ಅಪ್ಪ ಮಗ ಇಬ್ರು ಸೇರಿ ನನಗ್ ಮೋಸ ಮಾಡೋದಕ್ ಬಂದಿದ್ದೀರಾ? ನೀವಿಬ್ರೇ ಅಲ್ಲ, ಎಷ್ಟು ಜನ ಬಂದ್ರು ಸರಿ, ನನ್ ದೇಹದಲ್ಲಿ ಪ್ರಾಣ ಇರೋವರೆಗೂ ನಾಗಮಣಿನ ನಿಮಗ್ ಕೊಡೋದಿಲ್ಲ. ಹಾಗಾದ್ರೆ ನಿನ್ನ ಆ ಪ್ರಾಣನೇ ಇಲ್ಲಿ ಬಲಿ ಕೊಟ್ಟು ನಾಗಮಣಿನ ತಗೊಂಡು ಹೋಗ್ತೇನೆ. ನಾಗಮಣಿನ ತಗೊಂಡು ಹೋಗ್ತೇನೆ. ನೀವ್ ಹೋಗಕ್ ನಾನ್ ಬಿಡಲ್ಲ. ನಾಗಮ್ಮ, ನಾಗಮ್ಮ, ನಿನ್ ತಲೆ ಕತ್ತರಿಸಿ ಆದ್ರೂ ಈ ನಾಗಮಣಿನ ನಾನು ತಗೊಂಡು ಹೋಗ್ತೀನಿ.
ವರ್ಮನ್ ಜೊತೆ ಯುದ್ಧ ನನ್ನ ತಂಗಿ ಭದ್ರನ ಭಯಪಡಿಸಿದಷ್ಟು ಸುಲಭವಾಗಿರಲ್ಲ. ಬನ್ನಿ, ಬಂದ್ರೆ ಓ ನನ್ನ ಹೆಜ್ಜೆ ಬೀಳೋದು ಅಸಾಧ್ಯವಾದಾಗ ಗರುಡ ದೇವನ ನೆರಳು ಬೀಳೋದು ಅನಿವಾರ್ಯ. ನಮೋ ಗರುಡ ದೇವ, ಗರುಡ ದೇವ, ದೇವ. ನಾಗಮ್ಮ, ಅಯ್ಯೋ ನಾಗಮ್ಮ. ನಾಗಮ್ಮ, ಅಮ್ಮ, ನಾಗಮ್ಮ, ಅಯ್ಯೋ ನಾಗಮ್ಮ, ನಾಗಮ್ಮ, ಅಯ್ಯೋ ನಾಗಮ್ಮ. ತಲತಲಾಂತರಗಳಿಂದ ರಕ್ತಗತವಾಗಿ ಬರ್ತಿರೋ ಈ ಸಂಕಲ್ಪ ಮೊದಲೇ ಹೇಳಿದ್ನಲ್ವಾ ಈ ಧನಂಜಯ ವರ್ಮ. ನಾಗಮಣಿನೂ ನಮ್ದೆ, ನಾಗನಿಧಿನೂ ನಮ್ದೆ. ಏಯ್ ಅಪ್ಪ, ನಡಿ ಯಜಮಾನ್ರೆ, ಬೇಡ. ನಡಿ. ಯಜಮಾನ್ರೆ, ಅಪ್ಪ, ಬೇಡ ಅಪ್ಪ, please ಅಪ್ಪ, ಅಪ್ಪ, ಬೇಡಪ್ಪ. ಯಜಮಾನ್ರೆ, ಅನಿರುದ್ಧ್. ಅಪ್ಪ ಬೇಡಪ್ಪ, ಅಪ್ಪ ನನ್ನ ಮಾತು ಕೇಳಿ. ಪುಣ್ಯ ಪಾಪ ಅಪ್ಪ, ಅಪ್ಪ ಪ್ಲೀಸ್ ಅಪ್ಪ. ನಾಗಮಣಿ ನಿಮಗ್ ಸೇರಕ್ ನಾನು ಬಿಡಲ್ಲ. ಅಪ್ಪ, ಅಪ್ಪ ಬೇಡಪ್ಪ, ಪುಣ್ಯ ಅಮಾಯಕಿ ಅಪ್ಪ, ಅಪ್ಪ ಪ್ಲೀಸ್ ಅಪ್ಪ, ಬೇಡಪ್ಪ. ಅಪ್ಪ ಬಿಟ್ಬಿಡಪ್ಪ, ಪುಣ್ಯ ಅಮಾಯಕಿ ಅಪ್ಪ. ಅಪ್ಪ ನನ್ನ ಮಾತುಗಳು. ಪುಣ್ಯ, ಪುಣ್ಯ ಅಪ್ಪ ನಡಿ. ಪ್ಲೀಸ್ ಅಪ್ಪ. ನಡಿ. ಅಪ್ಪ, ಅಪ್ಪ ನನ್ನ ಮಾತು ಕೇಳಪ್ಪ. ಓಂ ಭೀಂ ಹ್ರೀಂ ಸ್ವಾಹ. ಕಾತ್ಯಾಯಿನಿ ಮಂತ್ರಾಯಿನಿ ಸ್ವಾಹ. ಅಮ್ಮ, ನಾವ್ ಎಲ್ಲಿಗೆ ಬಂದಿದ್ದೀವಿ? ಭಯಪಡ್ಬೇಡ, ಭೂತಗಳ ಸಾಮ್ರಾಜ್ಯಕ್ಕೆ ಬಂದಿದ್ದೀವಿ. ಅಮ್ಮ, ಭೂತಗಳ ಸಾಮ್ರಾಜ್ಯನ? ನನಗೆ ಆ ನಾಗಮಣಿ, ನಿನಗೆ ನಿನ್ ಭಾವ ಸಿಗ್ಬೇಕು ಅಂತಂದ್ರೆ
ಅದು ಈ ಭೂತಕಿಯಿಂದನೇ ಸಾಧ್ಯ. ಭಯಪಡ್ಬೇಡ, ಬಾ. ಓಂ ಭೀಂ ಕ್ಲೀಂ ಸ್ವಾಹ ಸ್ವಾಹ. ಶತ್ರು ಅಡ್ಡಿ ಬರ್ತಿದ್ದಾಳೆ ಭದ್ರಾವತಿ. ಅದ್ ಯಾರೇ ಆಗಿದ್ರು ಸರಿ, ಅವ್ರನ್ನ ಬಿಡ್ಬೇಡ, ಅವ್ರನ್ನ ಅಂತ್ಯ ಮಾಡಿ ಬಿಸಾಕು. ನೋಡು, ನಾಗಮಣಿ ನನಗೆ ಸಿಕ್ಕಿದ್ರೆ ನಿನಗೇನ್ ಬೇಕಾದ್ರೂ ನಾನು ಕೊಡ್ತೀನಿ. ಅಡ್ಡಿ ಬರ್ತಿರೋ ಶತ್ರು ಶಕ್ತಿ ಇರೋ ಅಂಥವ್ರು. ಪುಣ್ಯನ ಅವಳ ಮುಖ ಜಾಡ್ಸೋದ್ರೆ ಮೂಲೆಯಲ್ಲಿ ಬಿದ್ದಿರ್ತಾಳೆ. ಅವಳೋಗಿ ಆದಿಪರಾಶಕ್ತಿಗೆ ಹೋಲಿಸ್ತಿದ್ಯಲ್ಲ. ಸಾಧಾರಣವಾದ ಹೆಣ್ಣಾಗಿದ್ರೆ ಅವಳನ್ನು ಬೂದಿ ಮಾಡ್ಬಿಡ್ತಿದ್ದೆ. ಆದ್ರೆ ಅಡ್ಡಿ ಮಾಡ್ತಿರೋದು ಒಂದು ನಾಗರ ಹಾವು. ಹಾವ ಹಾವ ಎಲ್ಲಿ? ಅವತ್ತು ನಾನು ಗುಡಿಸ್ಲಿಕ್ಕೆ ಹೋದಾಗ ಇಷ್ಟು ದೊಡ್ಡದಾಗ ಕಾಣಿಸ್ಕೊತಲ್ಲ, ಅದೇ ಹಾವ. ಅಮ್ಮ, ಅದನ್ನ ನೋಡಿದ್ರೆ ನಂಗೆ ಭಯ ಆಗುತ್ತೆ, ಅಷ್ಟು ದೊಡ್ಡದಾಗಿದೆ. ಅದು ಎಷ್ಟೇ ದೊಡ್ಡದಾಗಿದ್ರೂ ಪರವಾಗಿಲ್ಲ, ಈ ಕಾರ್ಯಕ್ಕೆ ಅಡ್ಡಿ ಬರೋ ಯಾವುದೇ ಶಕ್ತಿ ಆದ್ರೂ ಈ ಹೋಮ ಕುಂಡದಲ್ಲಿ ಬಿದ್ದು ನಾಶ ಆಗೋದೆ. ಭೂತಕಿ ನಗುವಿನಲ್ಲಿ ಆತ್ಮವಿಶ್ವಾಸ ಇದೆ. ಅಂದ್ರೆ ಆ ಹಾವನ್ನ ವಶ ಮಾಡ್ಕೊಂಡಿರ್ತಾಳೆ. ಓಂ ಭೀಂ ಕ್ಲೀಂ ಸ್ವಾಹ. ಎಂಥ ಕೆಲ್ಸ ಆಗೋಯ್ತಮ್ಮ. ನಾಗಮ್ಮ ತಾಯಿ ನಾಗಮಣಿನ ಕ್ಷೇಮವಾಗಿ ತಗೊಂಡು ಬಂದು ನನಗೆ ಕೊಡ್ಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ನನ್ನ ಕೈವರೆಗೂ ಬಂದು ಅದು ನನಗೆ ಸಿಗದೆ ಇರೋ ಹಾಗೆ ಹೊರಟೋಯ್ತು. ಸಿಗಲ್ಲ ಅಂತ ನಾನು ಅನ್ಕೊಳ್ಳಿಲ್ಲ. ಅದು ನನಗೆ ಸಿಗ್ಬೇಕು ಅಂತ ನೀನು ಅನ್ಕೊಂಡಿದ್ದೆ. ಆದ್ರೆ ಆ ಗರುಡ ದೇವ ಬಂದು ನೀನೇನು ಮಾಡದೆ ಇರೋ ಹಾಗೆ ಮಾಡಿಬಿಟ್ಟ. ಅಮ್ಮ, ನನಗೋಸ್ಕರ, ನಾಗಮಣಿಗೋಸ್ಕರ ನೀನ್ ಪ್ರಾಣ ಒತ್ತೆ ಇಟ್ಟು ಹೋರಾಡಿದ್ಯಲ್ಲ ತಾಯಿ. ನಿನಗದ್ ಏನಾಯ್ತೋ ಏನೋ, ನಿನ್ನನ್ನು ಕಾಪಾಡ್ಕೊಳ್ಳೋಕಾಗದೆ ಇರೋ ನಿಸ್ಸಹಾಯಕ ಸ್ಥಿತಿಲಿದ್ದೀನಲ್ಲಮ್ಮ. ನಾಗಮಣಿನ ಆ ಯಜಮಾನ್ರು ತಗೊಂಡು ಹೋಗ್ತಿದ್ರು ಕೂಡ ಅವ್ರನ್ನ ತಡೆಯಕ್ಕಾಗ್ಲಿಲ್ಲ ಅಮ್ಮ. ಇನ್ನು ನಾಗಮಂಡಲದವ್ರಂತೂ ನನ್ನ ಕ್ಷಮಿಸಲ್ಲ. ಇನ್ನು ನಾನು ಬದುಕಿದ್ರು ಲಾಭ ಇಲ್ಲ. ನನ್ನ ಈ ಹಣೆ ಬರಕ್ಕೆ ಸಾವೇ ಶಿಕ್ಷೆ. ಪುಣ್ಯ ಸ್ವಾಮಿ, ನಾಗಮಣಿನ ಕಾಪಾಡ್ಕೊಳಕ್ಕಾಗದೆ ಇರೋಳು ನನ್ನಂತವಳ ಕಾಪಾಡಕ್ ಬಂದ್ರ ಸ್ವಾಮಿ? ನನ್ನಂತ ಕೆಟ್ಟ ಜಾತಕದವಳು ಬದುಕಿದ್ರು ಉಪಯೋಗ ಏನಿದೆ ಸ್ವಾಮಿ? ಇದೆ, ಆದ್ರೆ ನಾನು ಹೇಳೋದನ್ನ ಸಮಾಧಾನವಾಗಿ ನೀನ್ ಕೇಳಿದ್ರೆ ನೀನೇ ಗೆಲ್ತೀಯ. ಏನ್ ಸ್ವಾಮಿ ನೀವು ಹೇಳ್ತಿರೋದು? ಅನಿರುದ್ಧ ಅವ್ರಪ್ಪನ ಹತ್ರ ಹೋಗಿ ನಾನು ಹೇಗೆ ಹೋರಾಡಕ್ಕಾಗುತ್ತೆ?
ನೀನು ಅಮಾಯಕಿ ಆಗಿರೋದಕ್ಕೆ ಆವೇಶ ಪಡ್ತಿದೀಯ ಪುಣ್ಯ. ಸಿಕ್ಕಿರೋ ಅವಕಾಶನ ಉಪಯೋಗಿಸ್ಕೊಳಕ್ಕಾಗದೆ ಇರುವಂತ ಮೂರ್ಖಳು ನಾನು. ನನಗೆ ಅಮಾಯಕ್ಕೆ ಅಂತ ಕರುಣೆ ತೋರಿಸ್ಬೇಡಿ. ನನಗ್ ತಕ್ಕ ಶಾಸ್ತಿ ಆಗ್ಲೇಬೇಕು, ನಡಿಲೇಬೇಕು. ಇನ್ನು ನಾಗಮಣಿ ನನ್ನ ಕೈಗೆ ಬರಲ್ಲ, ಬರೋದಕ್ ಬಿಡೋದು ಇಲ್ಲ. ಏನ್ ನಡೀತೋ ನಿಮ್ ದಿವ್ಯ ದೃಷ್ಟಿಯಿಂದ ನೀವೇ ನೋಡಿ, ನಿಮಗ್ ಗೊತ್ತಾಗತ್ತೆ. ಏನಾಗಿದೆಯೋ ಏನಾಗುತ್ತೋ ಅದೆಲ್ಲ ನನಗೆ ಗೊತ್ತು. ಒಂದು ಸಾರಿ ಗೊಲ್ಲಮ್ಮ ಹೇಳಿರೋ ಮಾತನ್ನ ನೆನಪು ಮಾಡ್ಕೋ. ರೇಣುಕಮ್ಮ ತಾಯಿ ದಯೆ ಸಿಕ್ಕದವ್ರಿಗೆ ಬ್ರಹ್ಮ ಮುಹೂರ್ತದಲ್ಲಿ ಮಣಿ ದರ್ಶನ ಕೊಡುತ್ತೆ. ನಿನ್ನ ತ್ಯಾಗಕ್ಕೆ ಫಲ ಸಿಗೋ ಕ್ಷಣ ಬರ್ತಾ ಇದೆ ಪುಣ್ಯ. ಇವತ್ತಿನ ತಿಥಿ ಪ್ರಕಾರ ನಾಗಮಣಿ ದರ್ಶನ ಕೊಡುತ್ತೆ ಅಂತ ಅಮ್ಮ ಹೇಳಿದ್ರು. ದೀಪಾರಾಧನೆ ಮಾಡಕ್ಕೆ ಎಣ್ಣೆ ತಗೊಂಡ್ ಬರ್ತೀನಿ ಅಂತ ದೇವಸ್ಥಾನಕ್ಕೆ ಹೋಗಿದ್ದಮ್ಮ ಇನ್ನೂ ವಾಪಸ್ ಬಂದೇ ಇಲ್ಲ. ಆದ್ರೆ ಇಲ್ಲಿ ಇಷ್ಟೊಂದೆಲ್ಲ ಆಗೋಗುತ್ತೆ ಅಂತ ಅಮ್ಮಂಗೇನ್ ಗೊತ್ತು. ನಾಗಮ್ಮನು ಕೂಡ ಆ ಗರುಡ ಎತ್ಕೊಂಡು ಹೋಗ್ಬಿಟ್ಟ, ಕೋಪದಲ್ಲಿ ಬಿಸಾಕ್ಬಿಟ್ಟ. ಆ ತಾಯಿ ಎಲ್ಲಿದ್ದಾಳೋ ಏನ್ ಮಾಡ್ತಿದ್ದಾಳೋ ಒಂದು ಗೊತ್ತಿಲ್ಲ ಸ್ವಾಮಿ. ಅಮ್ಮ ಬರ್ಲಿಲ್ಲ, ನಾಗಮ್ಮನೂ ಇಲ್ಲ. ನನ್ ಜಾತಕನೇ ಸರಿ ಇಲ್ಲ. ನನ್ ಬದುಕಿದ್ರು ಕೂಡ ಪ್ರಯೋಜನ ಏನಿದೆ ಸ್ವಾಮಿ? ನೀನು ಪ್ರಾಣ ಕೊಡ್ಬೇಕು ಅಂತ ಯೋಚನೆ ಮಾಡ್ತಿದೀಯ ಹೊರತು ಪ್ರಯತ್ನ ಮಾಡ್ಬೇಕು ಅಂತ ನೀನ್ ಅನ್ಕೊಂತಿಲ್ಲ. ಏನ್ ಸಹಾಯನೂ ಮಾಡ್ಲಿಲ್ಲ. ನಾನೇನ್ ಪ್ರಯತ್ನ ಮಾಡ್ಬೋದೋ ನೀವೇ ಹೇಳಿ ಸ್ವಾಮಿ. ನೀನು ತರಿಸಿರುವಂತ ಪವಿತ್ರವಾದ ಗರುಡ ಮಾಲೆನ ನೀನ್ ಮರ್ತು ಬಿಟ್ಯಾ? ರೇಣುಕಾದೇವಿ ಕೊಟ್ಟಂತಹ ದಿವ್ಯ ವಸ್ತ್ರ ನಿಮ್ ಗುಡಿಸ್ಲಲ್ಲಿರೋದನ್ನ ನೀನು ಮರ್ತು ಬಿಟ್ಯಾ? ಹೌದು, ಅದು ನನ್ನ ಹತ್ರನೇ ಇದೆ ಸ್ವಾಮಿ, ನನ್ನ ಹತ್ರನೇ ಇದೆ. ಅದನ್ನ ತಗೊಂಡು ಹೋಗಿ ಅಮರಲಿಂಗೇಶ್ವರ ದೇವಾಲಯ ಸೇರ್ಕೋ. ಅಮರಲಿಂಗೇಶ್ವರ ದೇವಸ್ಥಾನ ಎಲ್ಲಿದೆ ಸ್ವಾಮಿ? ಹೇಗ್ ಹೋಗ್ಲಿ ನಾನು? ನಿನಗೇನೇ ಕಷ್ಟ ಬಂದ್ರು, ಪ್ರಾಣ ಹೋಗೋ ಸಮಯ ಬಂದ್ರೂ ಕೂಡ ಹೋರಾಡೋಕೆ ಆ ನಾಗಮ್ಮನೇ ನಿನಗೆ ದಾರಿ ತೋರಿಸ್ತಾಳೆ. ನಾಗಮ್ಮನ? ಎಲ್ಲಿದ್ದಾಳೆ ಸ್ವಾಮಿ? ಎಲ್ಲಿದ್ದಾಳೆ ನಾಗಮ್ಮ? ಎಲ್ಲಿದ್ದಾಳೆ? ಎಲ್ಲಿದ್ದಾಳೆ ಅಂತ ಹೇಳಿ ಸ್ವಾಮಿ, ಹೇಳಿ. ಪುಣ್ಯ. ಅಮ್ಮ, ಅಮ್ಮ, ಅಮ್ಮ ನಾಗಮ್ಮ. ಸ್ವಾಮಿಗಳು ಬರ್ದೇ ಹೋಗಿದ್ದಿದ್ರೆ ನಾನು ಸತ್ತೇ ಹೋಗಿರ್ತಾ ಇದ್ದೆ ಅಮ್ಮ, ಹೋಗ್ತಿದ್ದೆ. ನಾನು ಜೀವಂತವಾಗಿರೋವರೆಗೂ ನಿನಗೇನು ಆಗೋಕ್ ಬಿಡೋದಿಲ್ಲ ಪುಣ್ಯ. ನಾಗಮಣಿ ಕೂಡ ಅವ್ರಿಗೆ ದಕ್ಕೋದಕ್ ಬಿಡೋದಿಲ್ಲ. ಗರುಡ ಮಾಲೆ, ದಿವ್ಯ ವಸ್ತ್ರನ ತಗೊಂಡ್ ಬಾ. ಹೋಗು. ಹಾಗೆ ಆಗ್ಲಿ ಅಮ್ಮ, ಹಾಗೆ ಆಗ್ಲಿ, ತಗೊಂಡ್ ಬರ್ತೀನಿ. ಸ್ವಾಮಿ, ತಗೊಂಡ್ ಬಂದೆ. ಈ ಗರುಡ ಮಾಲೆ ಇರೋವರೆಗೂ ಆ ಗರುಡ ದೇವ ನಿನ್ನೇನೂ ಮಾಡಲ್ಲ. ಈ ದಿವ್ಯ ವಸ್ತ್ರ ತೊಟ್ಟುಕೊಂಡ್ರೆ ನೀನ್ ಯಾರ ಕಣ್ಣಿಗೂ ಕಾಣೋಲ್ಲ. ಆದ್ರೆ ಗರುಡ ವಂಶದವರು ಯಾರಾದ್ರೂ ನಿನ್ನನ್ನು ಮುಟ್ಟಿದ್ರೆ ಇದರಲ್ಲಿರೋ ಶಕ್ತಿ ಕ್ಷೀಣವಾಗಿ ಹೋಗುತ್ತೆ. ಹಾಗೆ ಆಗ್ಲಿ ಸ್ವಾಮಿ, ಹೋಗ್ತೀನಿ. ನಾಗಮ್ಮ ತಾಯಿ ದಾರಿ ತೋರ್ಸಿದ್ರೆ ಹಿಂದೆ ತಿರುಗು ನೋಡ್ದೆ ಮಣಿನ ಸಾಧಿಸ್ಕೊಂಡು ತಗೊಂಡ್ ಬರ್ತೀನಿ. ಅಮ್ಮ, ಅನಿರುದ್ಧ ಅವರು ಅಮರೇಶ್ವರ ದೇವಸ್ಥಾನ ಸೇರೋಕ್ಕೂ ಮೊದ್ಲೇ ನಾವ್ ಅಡ್ಡದಾರಿಲಿ ಹೋಗ್ಬೇಕು. ಸ್ವಾಮಿ, ನಿಮ್ಮ ಆಶೀರ್ವಾದ ಪುಣ್ಯಂಗಿರ್ಬೇಕು.
ವಿಜಯೀ ಭವ.